ಯೋರ್ ರಾಯಲ್ ಫ್ಲೇಮ್ ಜೈ ಶ್ರೀರಾಮ್. ಇದು ನೋಡಿ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಾಯಿಲ್ಲ, ಬಟ್ ನಗು ಬರ್ತದೆ. ನನ್ನ ಪರಿಸ್ಥಿತಿ ನನಗೆ ನಗು ಬರ್ತದೆ ನೋಡಿರಿ, ಇವನಿಗೂ ನಗು ಎಲ್ಲ ನಗ. ಯಾಕಂದರೆ ಈಗ ಯಾರ್ಕನ ಒನ್ ಟೈಮ್ ಪ್ರಾಬ್ಲಮ್ ಆದರೆ ಅಯ್ಯೋ ಅಪ್ಪ ನನಗೆ ಪ್ರಾಬ್ಲಮ್ ಆಗ್ತದೆ ಅನಿಸುತ್ತೆ. 2ನೇ ಟೈಮ್ ಆದರೆ ಸ್ವಲ್ಪ, 3ನೇ ಟೈಮ್ ಆದರೆ ಬಿಡು, 4ನೇ ಟೈಮ್ ಆದರೆ ಬಾಧನೆ ಅನಿಸಲ್ಲ, ಅಮ್ಮನ ಡೈಲಿ ಆಗ್ತದೆ ಅಂತ ಅನಿಸುತ್ತೆ. ಸೊ ಈಗಲೂ ಸದ್ಯಕ್ಕೆ ನಮ್ದು ಈ ಗಾಡಿ ಜೊತೆ ಅದೇ ಆಗಿದೆ. ಡ್ರೈವರ್ ಕರೆಕ್ಟಾಗಿ ಒಂದು 2-3 ತಿಂಗಳಿಂದ ಮಾಡ್ತಿದ್ದ. ಇವತ್ತಿಂದ ಡ್ಯೂಟಿ ಚೇಂಜ್ ಮಾಡೋಕ್ಕಿತ್ತು. 1ನೇ ತಾರೀಕು, ಇವತ್ತು ಮಾರ್ಚ್ 1ನೇ ತಾರೀಕು ರಾತ್ರಿ ಗಾಡಿ ಹಾಕ್ದ. ಬೆಳಗ್ಗೆ ಡ್ಯೂಟಿ ಹೇಳ್ತೀನಿ ಅಂದೆ, ಹ್ಞೂ ಅಣ್ಣ ಅಂದ. ಫೋನೇ ಎತ್ತಲಿಲ್ಲ. ಬಂದು ನೋಡಿದ್ರೆ ಅಣ್ಣ ಏನು ಮಾಡೋನೆ, ಬ್ಯಾಟ್ರಿ ಡೀಲ್ ಮಾಡಾಕೋನೆ. ಬ್ಯಾಟ್ರಿ ಇಲ್ಲ, ಅಣ್ಣನೂ ಫೋನ್ ತೆಗಿತಾ ಇಲ್ಲ. ಸೊ ಬಟ್ ನೀವು ಅನ್ಕೊಬೋದು ಏನು ಬ್ರೋ ಹೊಲ್ಟೋದ ಬಿಟ್ಬಿಡೋಕ್ಕಾಗ್ತದ ಅಂತ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಒಂದು ನೋಡಿರಿ, ಒಂದು ಪಾಸ್ಪೋರ್ಟು, ಒಂದು ವೋಟ್ರ್ ಐ ಡಿ, ಒಂದು ಆಧಾರ್ ಕಾರ್ಡು ಎಲ್ಲ ಇದೆ. ಬಟ್ಟು ಲೀಗಲಾಗಿ ಹೋದರೆ ಅವ್ನು ಆ್ಯಕ್ಷನ್ ತೊಗೊಬೋದು. ಬಟ್ ಈಗ ಅಟ್ ಪ್ರೆಸೆಂಟ್ ನನ್ನ ಲಾಸ ಬ್ಯಾಟ್ರಿ, ಹೊಸ ಬ್ಯಾಟ್ರಿ ವಾರಂಟಿಯಲ್ಲಿ ಹಾಕ್ಸಿದ್ದೆ. ಎಷ್ಟಾದದು ಗೊತ್ತಿಲ್ಲ, ವಾರಂಟಿಯಲ್ಲಿ ಹಾಕ್ಸಿದ್ದೆ. ಹೊಸದು 3 ತಿಂಗಳು 4 ತಿಂಗಳಾಯ್ತು ಅಷ್ಟೇ ಹಾಕ್ಸಿ. ಸೊ ಈಗ ಬ್ಯಾಟ್ರಿ ಇಲ್ಲ, ಡ್ಯೂಟಿ ಇಲ್ಲ ಇವತ್ತು. ಏನು ಮಾಡೋಣ, ಬೇಜಾರು ಬೀಳೋದು, ಖುಷಿ ಬೀಳೋದು ಏನು ಅರ್ಥ ಆಗ್ತಾಯಿಲ್ಲ. ಇಲ್ಲ ನನಗೆ ಯಾಕೋ ಈ ಡ್ಯೂಟಿಗಳೇ, ಈ ಗಾಡಿಗಳೇ ಸೆಟ್ ಆಗ್ತಾಯಿಲ್ಲ ಅನಿಸುತ್ತೆ. ಕಬ್ಬಣ ನನಗೆ ಅಂಟ್ತಾ ಇಲ್ಲ, ಸುಮ್ಮನೆ ಕಷ್ಟ ಬೀಳ್ತಾಯಿದ್ದೀನಿ ಅನಿಸ್ತದೆ. ಇಲ್ಲ ನೀನು ಎಷ್ಟು ಹೇಳಿ, ಒಂದು ಗಾಡಿದಾದರೆ ರಿಕವರಿ ಮಾಡ್ಕೊಳ್ಳೋಣ ಅಂದರೆ ಇನ್ನೊಂದು ಗಾಡಿ ಆಗ್ತಾನೇ ಇದೆ. EMI ಕಟ್ಟೋಕ್ಕಾಗ್ತಾಯಿಲ್ಲ ನನಗೆ. ಆಗ ಇಂಟ್ರಾದು ಚೆಕ್ ಬೌನ್ಸ್ ಆಗಿದೆ, ಬಡೋದೋಸ್ತು ಚೆಕ್ ಬೌನ್ಸ್ ಆಗಿದೆ. ಇನ್ನು ಇದು ಕಟ್ಟಬೇಕು. ಡ್ಯೂಟಿ ಇಲ್ಲ ಅಂದರೆ ಡ್ಯೂಟಿ ಇತ್ತು, ಬೇರೆ ಚೇಂಜ್ ಮಾಡೋಣ, ವರ್ಕೌಟ್ ಆಗ್ತಾಯಿಲ್ಲ. ಕೈಯಿಂದ ಒಂದು 5,000 ಹೋಗ್ತಾಯಿತ್ತು ಈ ಗಾಡಿದು ಅಂತ. ಬೇರೆ ಕಡೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಡ್ಯೂಟಿ ಮಾತಾಡ್ಸಿಟ್ಟಿದ್ದೆ 1ನೇ ತಾರೀಕಿಂದ ಅಂತ. ಸೊ ಆ ಗ್ಯಾಪಲ್ಲಿ ನನ್ನ ಮಗ ಡ್ರೈವರ್ ಈತನ ಮಾಡೋನೆ. ಈಗ ಇಂಥ ನನ್ನ ಮಕ್ಕಳು ಮಾಡಿದಾಗ ಬೇರೆ ಡ್ರೈವರ್ ಬಗ್ಗೆ ರೆಸ್ಪೆಕ್ಟ್ ಬರ್ತದೆ ನಮಗೆ. ಹೇಳಿ ಸದ್ಯಕ್ಕೆ ಸೆಕೆಂಡ್ಸ್ ಬ್ಯಾಟ್ರಿ ಮಾತಾಡೋಣ ಅಂದರೆ ಭಾನುವಾರ ಯಾರು ಫೋನ್ ತೆಗಿತಲ್ಲ. ಇಲ್ಲೇ ಕ್ಯಾಮ್ರಾ ಇದೆ ನೋಡಿರಿ, ಅಮೆಝಾನ್ದು. ಇಲ್ಲೇ ಕ್ಯಾಮ್ರಾ ಇದೆ, ಮಾತಾಡ್ಸಿದ್ದೀನಿ ನೋಡಿರಿ, ಇಲ್ಲೇ ಇದೆ ಕ್ಯಾಮ್ರಾ. ಬಟ್ ಅದು ಆ ಕಡೆ ಈ ಕಡೆ ಕ್ಯಾಪ್ಚರ್ ಆಗುತ್ತೆ, ಇದು ಕ್ಯಾಪ್ಚರ್ ಆಗುತ್ತಿಲ್ಲ ಗೊತ್ತಿಲ್ಲ. ಮಾತಾಡಿದ್ದು ನೋಡ್ಬೇಕು, ಚೆಕ್ ಮಾಡಬೇಕು. ನೋಡ್ತೀನಿ. ಅವ್ನು ಫೋನ್ ಎತ್ತಲಿಲ್ಲ, ಶಿಸ್ತಾಗಿ ಲೀಗಲ್ ಆ್ಯಕ್ಷನ್ ನಮ್ಮ ಸ್ಟೇಷನಾಗ ಏನಿದೆ ಕೆಲಸ ಮಾಡಿಸ್ಬೇಕು. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಲೀಗಲಾಗಿ ಏನಾಗುತ್ತೋ ಅದು ಮಾಡಿಬಿಟ್ಟು ನಮ್ಮ ಪಾಡು ನಾವು ಬ್ಯಾಟ್ರಿ ಹಾಕ್ಕೊಂಡು ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇನ್ನೇನು ಡೀಲ್ ಮಾಡೋ ನೋಡಿರಪ್ಪ. ನೋಡಿ ಗುದ್ದಿ ತಿರ್ಗಾ ಬೆಂಡ್ ಮಾಡೋಕೆ ನೋಡಿರಿ, ಫ್ರೆಶ್ಶಾಗಿ ಗುದ್ದೋ ನಾನು ಇದೊಂದು. ಬಟ್ಟು ಗಾಡಿ ರನ್ನಿಂಗ್ ಕಂಡೀಷನ್ ಇಲ್ಲಲ್ಲ, ಅದೇ ಬೇಜಾರು. ಬ್ಯಾಟ್ರಿ ಇಲ್ಲ, ಟೈರ್ಗಳೆಲ್ಲ ಹೋಗ್ಬಿಟ್ಟವಪ್ಪ. ನೋಡಿ ಟೈರ್ಗಳು ಹೆಂಗೆ ಹಾಳು ಮಾಡಾಕೋನೆ. ಟೈರ್ ಹಾಕ್ಸ್ಬೇಕು. ಪ್ಲಸ್ ಅವ್ನು ಇಲ್ಲೇ ಅಲ್ಲೇ ಇರ್ತಾನೆ, ಈ ಸುತ್ತಮುತ್ತ ಎಲ್ಲನೂ ಓಡಾಡ್ತಿರ್ತಾರೆ. ಅಣ್ಣ ಫೋನ್ಗಳು ರಿಂಗ್ ಆಗ್ತಾಯಿದೆ, ತೆಗಿತಾ ಇಲ್ಲ. ನಿಮ್ಗೆ ಬೇಕಾದ್ರೆ ನಂಬರ್ ತೋರಿಸಿ ನೋಡಿರಿ, ಸೀದಾ ನಂಬರ್ ಫೋನ್ ಹಾಕ. ಅವ್ನು ಜಾಕೀರ್ ಆನ್ಲೈನ್ ಆಗೋನಲ್ಲ, ಆನ್ಲೈನ್ ತೋರಿಸೋದಲ್ಲ. ವೀಡಿಯೋ ಕಾಲ್ ಮಾಡಿದ್ದ, ಎತ್ತಲಿಲ್ಲ. ಇನ್ನೊಂದ್ಸತಿ ವೀಡಿಯೋ ಕಾಲ್ ಮಾಡಿರು. ಅಣ್ಣ ತೆಗಿತಾನೆ ನೋಡೋಣ. ಫೋನ್ ಕೊಡಿಸಿದ್ದೀನಿ, ಹೌದು ನಂದೂರ ಅದೃಷ್ಟ. ಫೋನು ನಾನೇ ಸೆಕೆಂಡ್ಸಲ್ಲಿ 6,000 ರೂಪಾಯಿಗೆ ಫೋನ್ ಕೊಡಿಸ್ದೆ. ಮೊನ್ನೆ ಪೊಲೀಸ್ ಗಾಡಿಗೆ ಗುದ್ದಿದೆ, ಅದಕ್ಕೊಂದು 10,000 ಕಟ್ಕೊಟ್ಟೆ. ಎಷ್ಟು ತಲೆನೋವುಗಳು ಅಸ್ಸಾಮು. ನೀವು ಅನ್ಕೊಬೋದು ಹಿಂದಿಯನ್ನು ಹಾಕ್ಕೊಂಡೆ ಸರಿಗೆ ಹಾಕ್ಸ್ಕೊತ ಇದೆಯಾ ಅಂತ. ಬಟ್ ಏನು ಮಾಡೋಣ, ಕನ್ನಡದವ್ರು ನಂಗೆ ತಿಕ್ಕೊಡ್ದು ಹೋಗೋರೆ. ಇಲ್ಲಿ ಅಣ್ಣ ಫೋನ್ ತೆಗಿತಾ ಇಲ್ಲ, ಆನ್ಲೈನಾಗ ಅವನೇ ಅಣ್ಣ. ಅವ್ನ ನಂಬರ್ ನೋಡ್ರಿ, DPಗೆ ನನ್ನ ಗಾಡಿ ಫೋಟೋನೇ ಹಾಕ್ಕೊಂಡವನೆ. ಇನ್ ಕೇಸ್ ಬೇರೆ ನಂಬರ್ ಅನ್ಸ್ತದೆ ನಿಮ್ಗೆ ನೋಡ್ರಿ. ನಿಮ್ಗೆ ಪ್ರೂಫ್ ತೋರಿಸೋಣ. ಡೈಲಿ 300 ಡೈಲಿ ನೋಡಿ. ಫೋನ್ಪೇಗೆ ಸ್ಕ್ಯಾನರ್ ನೋಡ್ತಾರೆ, 300 ಬರೀ ಫೋನ್ಪೇ ಕಳಿಸೋದೆ. ಮೊನ್ನೆ ಯಾವುದೋ ಬಸ್ಸು ಟಚ್ ಮಾಡಿದ, ಅದಕ್ಕೆ ಇದಾಯಿತು. ಮತ್ತು ಇನ್ನೊಂದಿದೆ ಮ್ಯಾಜಿಕ್ ನೋಡಿ. ಪೊಲೀಸ್ ಕಾರ್ಗೆ ಎತ್ಕೊಂಡು ಗುದ್ದ, ಅವತ್ತು ಪೊಲೀಸ್ ಕಾರ್ ಗುದ್ದ. ಅವತ್ತೇ ಪೇಮೆಂಟ್ ಮಾಡಿಸಿದೆ ಅವ್ರಿಗೆ. ನೋಡಿ ಎಷ್ಟು ಕಳಿಸಿದ್ದೀನಿ, 9,000. ಮತ್ತು ಅದಾಗಿದ ತಕ್ಷಣ ನೋಡಿ 300 ಬರೀ ಇವೆ ಖರ್ಚಿಗೆ ಎಷ್ಟು ಅಮೌಂಟ್ಗಳು ಕಳಿಸಿ ನೋಡಿ ಅವನಿಗೆ. ಸೊ ದಿನಕ್ಕೆ 300 ರೂಪಾಯಿ ಫಿಕ್ಸು. ಊಟ ಕೊಟ್ಟು ಹಿಂಗೆಲ್ಲ ಮಾಡಿ ನಾವು ಈ ಥರ ಲಾಸ್ ಆಗಬೇಕು. ಇನ್ನು ತೋರಿಸ್ತೀನಿ ನಿಮಗೆ. ಆನ್ಲೈನಾಗ ಅವನು ಅಣ್ಣ ನೋಡ್ತಾ ಇಲ್ಲಲ್ಲ. ಈಗ ಅವ್ಗೆ ಫೋನ್ ಕೊಡಿಸಿದಾಗ 5,000 ಫೋನ್ಪೇ ಮಾಡಿದೆ, 1,000 ಕ್ಯಾಶ್ ಕೊಟ್ಟೆ, 5,000 ತೋರಿಸ್ತೀನಿ ಪ್ರೂಫು. ಇಷ್ಟು ಮಾಡಿದ್ರೆ ನನ್ನ ಮಕ್ಳು ನಿಯತ್ತಿಲ್ಲ.
ಏನಂದರೆ ಲಾಸ್ಟ್ ಬಿಟ್ಟು ಹೋಗಿ ಏನಂತಾರೆ ಗೊತ್ತಾ, ಓನರು ಇದು ಕೊಟ್ಟಿಲ್ಲ, ಏನಂತಾರೆ ಅಮೌಂಟ್ ಕೊಟ್ಟಿಲ್ಲ, ಅದಕ್ಕೆ ಬಿಟ್ಟೋದೆ ಅಂತಾರೆ. ಇನ್ನು ಎಷ್ಟು ಕೊಡೋಣ ಹೇಳ್ರಿ ಇವ್ರಿಗೆಲ್ಲ. ಇಷ್ಟೆಲ್ಲ ಮಾಡಿ ತಿರ್ಗಿ ಏನಂತಾರೆ ಓನರ್ ದುಡ್ಡು ಕೊಟ್ಟಿಲ್ಲ ಅಂತಾರೆ. ಒಳಗಡೆ ಕೋಪ ಸಿಕ್ಕಿದ್ರೆ ಅವ್ನು ಅಮ್ಮನ ಸಾಯಿಸ್ಬಿಡೋಣ ಅನಿಸ್ತದೆ. ಬಟ್ ಏನು ಮಾಡೋಣ, ನನ್ನ ದರಿದ್ರ ನಾನೇ ಹೇಗೆ ಬೇಕೀಗ. ಈಗ ಬ್ಯಾಟ್ರಿ ಯಾವ್ದನ್ನ ಸೆಕೆಂಡ್ಸ್ ತೊಗೊಂಬೋಣ, ಹುಡುಕ್ತೀನಿ ಯಾವ್ದನ್ನ ಸೆಕೆಂಡ್ ಸಿಗ್ತದಲ್ಲ ನೋಡೋಣ ಬನ್ನಿ. ಸದ್ಯಕ್ಕೆ ಬ್ಯಾಟ್ರಿ ಒಂದು ಫೋನ್ ಹಾಕಿದ್ದೀನಿ, ಇಲ್ಲಿಗೆ ಬರ್ತಾವನೆ. ಬ್ಯಾಟ್ರಿ ಹಾಕ್ಸ್ಲೇಬೇಕು, ಇನ್ನೇನು ಮಾಡೋಣ, ರನ್ನಿಂಗ್ ಕಂಡೀಷನ್ ತರಬೇಕಲ್ಲ. ಸೊ ಪ್ಲಸ್ ಆ ಡ್ರೈವರ್ದು DL ಎಲ್ಲ ಹೋಗಿ ಸ್ಟೇಷನಾಗ ಕಂಪ್ಲೇಂಟ್ ಕೊಡ್ತೀನಿ, ಬಿಡಲ್ಲ ಪಕ್ಕ. ಕಂಪ್ಲೇಂಟ್ ಕೊಡಿದ್ರೆ ಬಿಟ್ಟರೆ ನನ್ನ ಮಕ್ಕಳು ನಾಳೆ ಇನ್ನೊಂದು ಗಾಡಿಯಲ್ಲಿ ಮಾಡೇ ಮಾಡ್ತಾರೆ. ಸೊ ಫಸ್ಟು ಬ್ಯಾಟ್ರಿ ಒಂದು ಬರಲಿ. ಸೊ ದುಡ್ಡು ಬೇರೆ ಇಲ್ಲ, ಹೋಗಿ ಕ್ರೆಡಿಟ್ ಕಾರ್ಡ್ ಎತ್ಕೊಂಡೋಗಿ ಸ್ವೈಪ್ ಮಾಡಿಬಿಟ್ಟು ದುಡ್ಡು ಎತ್ಕೊಂಬರೋಣ ಬನ್ನಿ. ಸರಿ ಗಾಡಿ ಹತ್ರ ವಾಪಸ್ಸು ಬಂದಿದ್ದೀವಿ. ನಮ್ಮ ಬ್ಯಾಟ್ರಿ ಅವ್ರು ಬಂದವ್ರೆ. ಸರಿ ಬ್ಯಾಟ್ರಿ ಹಾಕ್ಸ. ಹಾಂ ಇದು ಎಷ್ಟು ದಿನ ವಾರಂಟಿ ಬರ್ತದೆ ನಮ್ಗೆ? 42 ಅಂದರೆ 2 ವರ್ಷ ವಾರಂಟಿನಾ? ಗ್ಯಾರಂಟಿ ಏನಿಲ್ಲ, 1 ವರ್ಷ ಗ್ಯಾರಂಟಿ, 2 ವರ್ಷ ವಾರಂಟಿ. 2 ವರ್ಷ ಒಳಗಡೆ ಏನು ಆದರೆ ಹಾಂ ಪೀಸ್ ಹೊಸದು, ಪೀಸು ನೀರು ಸೋರ್ದು ಹಂಗಾರೆ. ಏನು ಡಿಸ್ಟಿಲ್ ವಾಟ್ರಾ? ಇದು ಮೋಲ್ಡೆಡ್ ಡಿಸ್ಟಿಲ್ ಅಲ್ಲ? ಡಿಸ್ಟ್ ವಾಟರ್ ಬರುತ್ತೆ. ಹಾಂ ಮೋಲ್ಡೆಡ್ ಅಲ್ಲ, ಇದು ತಡೆಯಲ್ಲ. ಹ್ಞೂ ಸ್ಟೇರಿಂಗ್ ಕ್ಯಾಪ್ ಹೋಗಿದೆ, ಎಲ್ಲ ಕಳ್ತನ. ಇದಕ್ಕೆ ಬೀಗ ಹಾಕ್ಬೇಕು ಇವತ್ತು. ಒಂದು ಎಷ್ಟೊತ್ತಾಯ್ತು ಬಂದು? ಅಲ್ಲಿದ್ರಾ? ನಾನು ಮನೆ ಹತ್ರ ಹೋಗಿದ್ದೆ, ನೀವು ಇನ್ನೂ ಲೇಟ್ ಆಗೋದು ಬರೋದು ಅಂದ್ಬಿಟ್ಟು ಹುಡುಗನ ಕರ್ಕೊಂಡು ಜೊತೆಯಲ್ಲಿ ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ. ಫಸ್ಟ್ ಎಕ್ಸೈಡ್ ಇತ್ತು, ವಾರಂಟಿಯಲ್ಲಿ ಹೊಸದು ಹಾಕ್ಸಿದ್ದೆ. ಆ 8 ತಿಂಗಳಾಗಿತ್ತು ಗಾಡಿ ತೊಗೊಂಡು, ಅವಾಗ ಹೊಲ್ಟೋಯ್ತು. ಸೆಲ್ಫ್ ಫುಡ್ ತೊಗೊತಾ ಇರಲ್ಲ, ಮತ್ತು ವಾರಂಟಿಯಲ್ಲಿ ಹೊಸದು ಹಾಕ್ಸಿ 3 ತಿಂಗಳಾಗಿತ್ತು ಹಾಕ್ಸಿ. ಕ್ಲ್ಯಾಂಪ್ ಇಲ್ಲ, ಬಿಸಾಕಿರ್ತಾನೆ ನೋಡಿ. ಇಲ್ಲೇ ಇಲ್ಲ ನನ್ನ ಮಕ್ಕಳು, ಇನ್ನೇ ಕ್ಲ್ಯಾಂಪ್ ಹೆಂಗೆ ಎತ್ಕೊಂತ ನಾನು. ಅದರೊಳಗಡೆ ಕೆಳಗಡೆ ಏನು ಬಿಟ್ಟದ? ಇಲ್ಲ. ಸದ್ಯಕ್ಕೆ ಆ ಬ್ಯಾಟ್ರಿ ಫಿಟ್ ಮಾಡಿದ್ವಿ, ಗಾಡಿ ಸ್ಟಾರ್ಟ್ ಆಗೋದು. ಒಂದು ಕ್ಲ್ಯಾಂಪ್ ಒಂದು ಬರ್ತದೆ, ಕ್ಲ್ಯಾಂಪ್ ಇಲ್ಲ. ಅದು ಕ್ಲ್ಯಾಂಪ್ ಒಂದು ರೆಡಿ ಮಾಡಿಸ್ಬೇಕು ನಾವು, ಬಿಚ್ಕೊಡ್ತಾರೆ. ಕ್ಲ್ಯಾಂಪ್ ಇದೆಯಲ್ಲ, ಅದು ಕ್ಲ್ಯಾಂಪ್. ಅವ್ನ ರೂಮ್ ಹತ್ರ ಎಲ್ಲ ಹೋಗಿದ್ವಿ, ಅವನು ಆ ರೂಮ್ ಹತ್ರನೂ ಇಲ್ಲ, ಎಲ್ಲೂ ಇಲ್ಲ. ಸೊ ಹುಡ್ಕೋಣ ಆದಷ್ಟು ಬೇಗ. ಎಲ್ಲೂ ಹೋಗಲ್ಲ, ಅಣ್ಣ ಸಿಗ್ತಾನೆ, ಪೇಷನ್ಸ್ ಆಗಿರ್ಬೇಕಷ್ಟೇ, ಬಿಡಲ್ಲ ಅವನು. ಸದ್ಯಕ್ಕೆ ಬ್ಯಾಟ್ರಿ ಹಾಕ್ಸಿದ್ದೀನಿ, ಬರ್ರಿ ಗಾಡಿ ಎತ್ಬಿಟ್ಟು ಮನೆ ಹತ್ರ ಎತ್ಕೊಂಡು ಹೋಗೋಣ. ಅಲ್ಲೇ ಪ್ಲಸ್ ಆ ಕ್ಲ್ಯಾಂಪ್ ನೋಡಿರಿ, ಬ್ಯಾಟ್ರಿ ಕ್ಲ್ಯಾಂಪ್ದು ಇದಿಲ್ಲ. ಈ ಕಡೆ ಇದು ಒಂದಿದೆಯಲ್ಲ, ಇನ್ನೊಂದು ಲೆಫ್ಟ್ ಸೈಡ್ ಈ ಕಡೆದಿಲ್ಲ. ಪ್ಲಸ್ ಗಾಡಿ ನೋಡ್ರಿ ಎಷ್ಟು ಗಲೀಜು ಮಾಡೋಣ. ನನ್ನ ಮಕ್ಳಿಗೆ ಗಾಡಿ ಕೊಟ್ಟು ಕರೆಕ್ಟಾಗಿ 4 ದಿನ ಆಯಿತು ಗಾಡಿ ಚೆಕ್ ಮಾಡಿ. ನಾನು ಮೊನ್ನೆ ಯಾವತ್ತು ಗೊತ್ತಾ, ಸೋಮವಾರ ಮಂಗಳವಾರ ಡೀಸೆಲ್ ಹಾಕ್ಸೋ ಗಾಡಿ ನೀಟಾಗಿ ಚೆಕ್ ಮಾಡಿ ಕೊಟ್ಟಿದ್ದೆ. ಡೀಸೆಲ್ ಇದೆಯಲ್ಲ ಗೊತ್ತಿಲ್ಲ, ಡೀಸೆಲ್ ಕಳ್ತನ ಮಾಡ್ಬಿಟ್ಟವ್ರು, ಏನು ಕತೆನೋ. ಡೀಸೆಲ್ ಎತ್ತಾಕೋನೆ, ಡೀಸೆಲ್ ಇಲ್ಲ, ಡೀಸೆಲ್ ಸಮೇತ ಡೀಲ್ ಮಾಡಾಕೋನೆ. ಸದ್ಯಕ್ಕೆ ಅದಾಗಿ 2 ಡೇಸ್ ಆಗೈತೆ. ಗಾಡಿಗೆ ಬ್ಯಾಟ್ರಿ ಹಾಕಿ ಡ್ಯೂಟಿಗೂ ಬಂದಿದ್ದೀನಿ. ಬಟ್ ಒಂದೇನು ಕ್ಲಾರಿಟಿ ಕೊಡ್ತೀನಿ ಅಂದರೆ, ನಿಮಗೆಲ್ಲ ಅನಿಸ್ತಾ ಇರ್ಬೋದು ಏನೋ ಏನೋ ತಪ್ಪು ಮಾಡ್ತಾನೆ, ಅದಕ್ಕೆ ಇವನಿಗೆ ಇದೆಲ್ಲ ಆಗ್ತಿದೆ ಅಂತ. ಬಟ್ ಗೊತ್ತಿಲ್ಲ ಯಾಕೆ ಆಗ್ತಿದೆ ಅಂತ. ಬಟ್ ಒಂದು ಕ್ಲಾರಿಟಿ ಏನಪ್ಪ ಅಂದರೆ, ಅವನೆಲ್ಲ ಬ್ಯಾಟ್ರಿ ಕಳ್ತನ ಮಾಡಿದ್ನೋ ಅಲ್ಲೇ ಕರ್ಕೊಂಬಂದು ಅಲ್ಲೇ ಕಟ್ಟಾಕಿ ಅವನಿಗೆ ಬುದ್ಧಿ ಕಲಿಸ್ತೀನಿ. ಇದು ನನ್ನ ಪ್ರಾಮಿಸು. ಆಲ್ರೆಡಿ 2-3 ಡೇಸ್ ಆಯಿತು ಬ್ಯಾಟ್ರಿ ಹೋಗಿ. ಅಷ್ಟೊತ್ತಿಗೆ ಅವನ್ನ ಟ್ರ್ಯಾಕ್ ಮಾಡಿದ್ದೀವಿ, ಎಲ್ಲಿದ್ದಾನೆ ಏನು ಎಲ್ಲ ಗೊತ್ತಾಗಿದೆ. ಅವ್ನು ಏನು ಅಂದ್ಕೊಂಡವನೇ, ಏನು ಮಾಡ್ಕೊಳಕ್ಕಾಗಲ್ಲ ಅಂದ್ಕೊಂಡವನೇ. 2 ಡೇಸ್ ಆದಮೇಲೆ ಫೋನ್ ಹಾಕಿದ್ರೆ ಏನಂತಾನೆ, 5,000 ಫೋನ್ಪೇ ಮಾಡು, ಬ್ಯಾಟ್ರಿ ಕೊಡ್ತೀನಿ. ಡೀಸೆಲ್ ನಾನೇ ತೆಗೆದೆ, ಜಾಕ್ ರಾಡ್ ನಾನೇ ಎತ್ಕೊಳೋದೆ, ಸ್ಟೆಪ್ನಿ ಬಿಚ್ಚಕ್ಕೆ ಟ್ರೈ ಮಾಡಿದೆ, ಬರಲಿಲ್ಲ. ಇಲ್ಲ ಅದನ್ನು ಎತ್ಕೊಳ್ತತ್ತೆ, ಅದು ಏನು ಕಿತ್ಕೊಳಕ್ಕಾಗಲ್ಲ ನೀನು ಅಂತ ಓಪನಾಗಿ ಹೇಳ್ತಾನೆ. ಅಸ್ಸಾಮಾಗಿದ್ದೀನಿ, ಏನು ಬೇಕೋ ಬೇಕಂದ್ರೆ ಬಂದು ಇಲ್ಲಿ ಕಿತ್ಕೊಬಾ ಅಂತ ಹೇಳ್ದ. ಸೊ ಅವ್ನು ಕಿತ್ಕೊಳೋದು ಏನು ಅಂತ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಇಲ್ಲ ಅದರ ನೆಕ್ಸ್ಟ್ ವ್ಲಾಗಲ್ಲಿ. ಅವ್ನು ಏನು ಕಿತ್ಕೊತಾನೋ, ಇಲ್ಲ ನಾವೇನು ಕಿತ್ತಾಕ್ತೀವೋ, ಅದೇನು ಗುಡ್ಡೆ ಹಾಕ್ತೀವೋ ಅಂತ ಹೇಳ್ತೀವಿ. ಮತ್ತು ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ಮೇಲೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸು ಬರ್ತಿದ್ದಾವೆ. ಏನಂತ, ನೀವು ಕನ್ನಡದವ್ರನ್ನ ಹಾಕ್ಕೊಬೇಕು, ಕನ್ನಡದವ್ರನ್ನ ಹಾಕ್ಕೊಬೇಕು ಅಂತ. ಈ ಕನ್ನಡ ಹಿಂದಿ ಅಂತ ಬರಲ್ಲ, ಎಲ್ಲ ಡ್ರೈವರು ಒಬ್ಬರೇ. ಒಬ್ಬ ಹಿಂದಿ ನಮ್ಮ ಗಾಡಿನ 7-8 ತಿಂಗಳಿಂದ ಓಡಿಸೋನು, ಏನು ವಿಷಯ ಇಲ್ದಿರ. ಕನ್ನಡದವ್ರು ಒಂದು 5-6 ಜನ ಚೇಂಜ್ ಆಗೋದ್ರು, ಟ್ರಾಫಿಕಲ್ಲಿ ಓಡ್ಸೋಕ್ಕಾಗಲ್ಲ ಅಂತ.
ಸೊ ನೆಸೆಸಿಟಿ ಯಾರಿಗಿದೆ, ಯಾರ ಬಿಹೇವಿಯರ್ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ. ಪ್ಲಸ್ ಹಿಂದಿಯವರು ಬೇರೆಯವ್ರಲ್ಲ, ಅವ್ರ ಮನುಷ್ಯರೇ. ಬಟ್ ಅವ್ರ ಮೈಂಡ್ ಸೆಟ್ಟಲ್ಲಿ ಹಿಂದಿಯವ್ರಿಗೆ ಮೋಸ ಮಾಡೋದು ಎಲ್ಲೂ ಸಿಗಲ್ಲ ನಾವು ಅಂದ್ಕೊಂಬಿಟ್ಟವ್ರೆ. ಕನ್ನಡದವ್ರು ನಾವೇನು ಕೀಳಾಗಿ ನೋಡ್ತಾರೆ, ನಮ್ಮ ಬೇರೆ ಕಡೆಯೆಲ್ಲ ಓಡಿಸ್ತಾರಪ್ಪ, ನಮ್ಮವರೇ ಓಡಿಸ್ತಾ ಇರೋದು. ಅದ್ರಲ್ಲಿ ಕನ್ನಡದವ್ರು ಹಿಂದಿಯವ್ರು ಅಂತೇನಿಲ್ಲ. ಮೋಸ ಮಾಡಬೇಕಂದ್ರೆ ಮೋಸ ಮಾಡೇ ಮಾಡ್ತಾರೆ. ನಾನು ಹಿಂದಿಯವನು ಮೋಸ ಮಾಡ್ತೀನಿ, ನಾನು ಕನ್ನಡದವನು ಮೋಸ ಮಾಡಲ್ಲ ಅಂತೇನಿಲ್ಲ. ಎಕ್ಸಾಂಪಲ್ ನಮ್ಮ ಐಚರ್ ಏನಂತೀರ, ನಮ್ಮ ಬಡ ದೋಸ್ನ ಎತ್ಕೊಂಡೋದವನು ಹಿಂದಿಯವನ, ಕನ್ನಡದವನೇ ತಾನೆ. ನಮ್ಮ ಇಂಟ್ರಾನ ಎತ್ಕೊಂಡಿಟ್ಟೋದವನು ಕನ್ನಡದವನ, ಹಿಂದಿಯವನ, ಕನ್ನಡದವ ಅಂತಾನೆ. ಸೊ ಇಲ್ಲಿ ಹಿಂದಿ ಕನ್ನಡ ಅಂತಿಲ್ಲ. ನನ್ನ ಮಕ್ಳು ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆದರೆ ಮಾಡೇ ಮಾಡ್ತಾರೆ. ಏನು ಅಂದ್ಕೊಂಬಿಟ್ರೆ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಇದೊಂದು ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ಯಾರಿಗೆ ಎಲ್ಲೇ ಏನೋ ಆದ್ರೂ ಹೆಂಗೆ ಹಿಡಿಬೋದು ಏನೇ ಎತ್ತ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಅಣ್ಣನ ಕರ್ಕೊಂಬರ್ತೀನಿ ವಾಪಸ್ ಅಲ್ಲಿಗೆ, ಅದೇ ಮರದ ಹತ್ರ, ಯಾವ ಮರದ ಹತ್ರ ನಾನು ಬ್ಯಾಟ್ರಿ ಎತ್ತದ್ನೋ, ಎಲ್ಲಿ ಯಾವ ಮರದ ಹತ್ರ ನಾನು ಡೀಲ್ ಮಾಡಿದ್ನೋ ಅಲ್ಲೇ ಕರ್ಕೊಂಬಂದು ಅಲ್ಲೇ ಅದಕ್ಕೆ ನ್ಯಾಯ ಕೊಡಿಸ್ತೀನಿ. ನಾನು ಸ್ಯಾಟಿಸ್ಫೈ ಆಗಬೇಕು. ನನ್ನ ಮಗನ ಬಿಡಲ್ಲ, ನನಗೆ ಏನೂ ಕಿತ್ಕೊಳಕ್ಕಾಗಲ್ಲ ಅಂದವನೇ. ಇರಲಿ, ಚಾಲೆಂಜ್ ಕೇಳ್ದವ್ರು ಎಷ್ಟೋ ಜನ ಅರ್ಥ ಆಗಿರ್ತದೆ, ಇವನ್ನ ಅರ್ಥ ಮಾಡಿಸ್ತೀನಿ. ಪಾಪ ಹಿಂದಿಯವನ್ನೆಲ್ಲ ಗೊತ್ತಾಗಿರಲ್ಲ ಅವನ್ಕ. ಇಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.